ಆತ್ಮೀಯ ಸ್ಪರ್ಧಾರ್ಥಿ ಮಿತ್ರರೇ, ತಮ್ಮೆಲ್ಲರಿಗೂ ಇಂದಿನ ತರಗತಿಗೆ ಪ್ರೀತಿಯ ಸ್ವಾಗತ. ಸ್ನೇಹಿತರೆ, ಬಹಳಷ್ಟು ಜನ ವಿದ್ಯಾರ್ಥಿಗಳು ಸರ್ ಕೋಮಘಟಮಾರು ಘಟನೆಯ ಬಗ್ಗೆ ವಿವರವಾದಂತ ಮಾಹಿತಿಯನ್ನ ನೀಡಿ ಅಂತ ಹೇಳ್ತಾ ಇದ್ರಿ. ಇದು ಸ್ಪರ್ಧಾ ಇತಿಹಾಸ ಪುಸ್ತಕದಲ್ಲಿದ್ರು ಕೂಡ ಎಕ್ಸಾಮಿಗೆ ಎಷ್ಟು ಬೇಕೋ ಅಷ್ಟು ಕಂಟೆಂಟ್ ಇತ್ತು. ಬಟ್ ಇವತ್ತಿನ ಪರೀಕ್ಷೆಯನ್ನ ನೋಡಿದ್ರೆ ತುಂಬಾ ಡೆಪ್ತ್ ಆಗಿ ಬರೋದ್ರಿಂದ ನಾನು ಹೆಚ್ಚಿನ ಮಾಹಿತಿಯನ್ನ ಸಂಗ್ರಹಿಸಿ ಇಂದಿನ ತರಗತಿಯಲ್ಲಿ ಹೆಚ್ಚಿನ ಮಾಹಿತಿ ನೀಡತಕ್ಕಂಥ ಕೋಮಘಟಮಾರು ಘಟನೆಯ ಬಗ್ಗೆ ಸಂಪೂರ್ಣ ವಿವರವನ್ನ ನೀಡತಕ್ಕಂಥ ಪ್ರಯತ್ನವನ್ನ ಮಾಡ್ತಾ ಇದ್ದೀನಿ. ಇಂದಿನ ತರಗತಿ ಕೋಮಘಟ ಮಾರುಘಟನೆ. ಸ್ನೇಹಿತರೆ, ಕೋಮಘಟ ಮಾರುಘಟನೆಯ ಬಗ್ಗೆ ನಾವು ಡಿಸ್ಕಸ್ ಮಾಡ್ತಾ ಇದ್ದೀವಿ. ಈ ಘಟನೆ 1914ರಲ್ಲಿ ನಡೆದಂತ ಘಟನೆ. ಇಸ್ವಿ ಕೇಳಿದ್ರೆ ಕೋಮಘಟ ಮಾರುಘಟನೆ ಸಮಟೈಮ್ ಕಾಲಾನುಕ್ರಮಕ್ಕೂ ಬರುತ್ತೆ. ಎಷ್ಟರಲ್ಲಿ ಬರುತ್ತೆ? 1914ರಲ್ಲಿ ನಡೆದಂತ ಘಟನೆ. ಇದು ಕೆನಡಾ ಮತ್ತು ಭಾರತೀಯ ಇತಿಹಾಸದಲ್ಲಿ ಒಂದು ಮಹತ್ವದ ಘಟನೆ. ಅಂದ್ರೆ ಇದು ಯಾವ ಯಾವ ರಾಷ್ಟ್ರಗಳಿಗೆ ಸಂಬಂಧಿಸಿದೆ ಈ ಘಟನೆ ಅಂತ ಕೇಳಿದ್ರೆ ಭಾರತ ಮತ್ತು ಕೆನಡಾಗಳಿಗೆ ಸಂಬಂಧಿಸಿರ್ತಕ್ಕಂಥದ್ದನ್ನ ನೋಡ್ತೀವಿ. 1914ರಲ್ಲಿ ನಡೆದ ಈ ಘಟನೆಯು ಭಾರತ ಮತ್ತು ಕೆನಡಾದ ನಡುವೆ ನಡೆದ ಘಟನೆಯಾಗಿರುವುದರಿಂದ ಇದು ಒಂದು ಮಹತ್ವದ ಘಟನೆಯಾಗಿ ಪರಿಣಮಿಸ್ತಕ್ಕಂಥದ್ದು ಯಾವ ರಾಷ್ಟ್ರಗಳಿಗೆ ಅಂತ ಕೇಳಿದ್ರೆ ಕೆನಡಾ ಮತ್ತು ಭಾರತಕ್ಕೆ. ಸೊ ಸ್ನೇಹಿತರೆ, ಹಾಗಾದ್ರೆ ಹಿನ್ನೆಲೆ ಏನು ಅಂತ ನಾವು ನೋಡೋದಾದ್ರೆ, ಈ ಘಟನೆಯ ಹಿನ್ನೆಲೆ ಏನು ಅಂತ ನೋಡೋದಾದ್ರೆ 1908ರಲ್ಲಿ ಏನಾಯ್ತು, ಕೆನಡಾದಲ್ಲಿ ಒಂದು ಕಾನೂನನ್ನ ಪರಿಚಯಿಸ್ತಾರೆ. ಆ ಕಾನೂನು ಏನು ಅಂದ್ರೆ ನಿರಂತರ ಪ್ರಯಾಣ ನಿಯಂತ್ರಣ ಕಾಯ್ದೆ ಅಂತ. ನಿರಂತರ ಪ್ರಯಾಣ ನಿಯಂತ್ರಣ ಕಾಯ್ದೆ. ಬಟ್ ಇನ್ ಇಂಗ್ಲಿಷ್ ಅಲ್ಲಿ ನೋಡ್ಕೊಂಡ್ರೆ ಒಳ್ಳೆಯದು, ಕಂಟಿನ್ಯೂಯಸ್ ಜರ್ನಿ ರೆಗ್ಯುಲೇಷನ್. ಕಂಟಿನ್ಯೂಯಸ್ ಜರ್ನಿ ರೆಗ್ಯುಲೇಷನ್. ಕನ್ನಡದಾಗೂ ನೋಡ್ಕೊಳ್ಳಿ, ಇಂಗ್ಲಿಷ್ ಆಗೂ ನೋಡ್ಕೊಳ್ಳಿ. ಎಲ್ಲಿ ಪರಿಚಯ ಮಾಡಿದ್ದು? ಕೆನಡಾದಲ್ಲಿ 1908ರಲ್ಲಿ. ಏನು? ಈ ಕಾನೂನಿನಂತೆ ವಲಸಿಗರು ತಮ್ಮ ಮೂಲ ದೇಶದಿಂದ ನಿರಂತರ ಪ್ರಯಾಣ ಮಾಡಿ ಕೆನಡಾಕ್ಕೆ ಬಂದ್ರೆ ಮಾತ್ರ ಅವರನ್ನ ಒಳಗಡೆ ಸೇರ್ಸ್ಕೊಂತ ಇದ್ರು. ಅಂದ್ರೆ ನಿಮ್ಗೆ ಅರ್ಥ ಆಗ್ಬೇಕು ಅಂತ ಹೇಳಿದ್ರೆ, ನಿರಂತರ ಪ್ರಯಾಣ ಕಾನೂನಿನ ಮಾಹಿತಿ ಇದರಲ್ಲಿ ಏನಿತ್ತು ಅಂಶಗಳು ಅಂದ್ರೆ, ಈಗ ಉದಾಹರಣೆ ಏನು ಅಂದ್ರೆ, ಭಾರತದಿಂದ ಹೊರಟರು ಅಂತ ಇಟ್ಕೊಳ್ಳಿ. ಯಾರು? ಪ್ರಯಾಣಿಕರು ಭಾರತ ಎಲ್ಲಿಗೆ ಹೋಗ್ಬೇಕು? ಕೆನಡಾಗೆ ಹೋಗ್ಬೇಕು. ಇವರು ನೇರವಾಗಿ ಭಾರತದಿಂದ ಕೆನಡಾಗೆ ಹೋದ್ರೆ ಮಾತ್ರ ಅವ್ರನ್ನ ಕೆನಡಾ ದೇಶದಲ್ಲಿ ಇರ್ಲಿಕ್ಕೆ ಅವಕಾಶ ಕೊಡ್ತಾ ಇದ್ರು. ಒಂದ್ ವೇಳೆ ಏನಾದ್ರು ಇವರು ಭಾರತದಿಂದ ಚೀನಾಗೆ ಹೋಗಿ, ಚೀನಾದಿಂದ ಜಪಾನ್ಗೆ ಬಂದು, ಜಪಾನ್ನಿಂದ ಕೆನಡಾಗೆ ಹೋದ್ರೆ ಇವ್ರಿಗೆ ಎಂಟ್ರಿ ಇರಲಿಲ್ಲ. ಇದ್ರ ಉದ್ದೇಶ ಏನು ಅಂದ್ರೆ, ಅವತ್ತಿನ ಟೆಕ್ನಾಲಜಿಯಲ್ಲಿ ಅಥವಾ ಅವತ್ತಿನ ಒಂದು ಪ್ರಯಾಣದಲ್ಲಿ ಭಾರತದಿಂದ ಕೆನಡಾಗೆ ನೇರವಾಗಿ ಹೋಗುವ ಅವಕಾಶಗಳು ಇರಲಿಲ್ಲ. ನಾವು ಹಾಂಗ್ಕಾಂಗ್ ಹೋಗಿ ಅಲ್ಲಿಂದ ಹಡಗಿನ ಮೂಲಕ ಚೀನಾ ಜಪಾನ್ ಅನ್ನ ದಾಟೆ ಸೊ ನಾವ್ ಎಲ್ಗೆ ಹೋಗ್ಬೇಕಾಯ್ತು? ಕೆನಡಾಗೆ ಹೋಗ್ಬೇಕಾಯ್ತು. ಹಂಗಾರೆ ಈ ಕಾನೂನಿನ ಉದ್ದೇಶ ಏನ್ ಸರ್ ಅಂತ ಕೇಳ್ಬೋದು ನೀವು. ಏನು ಅಂದ್ರೆ, ಭಾರತದಿಂದ ಕೆನಡಾಗೆ ವಲಸೆ ಬರುವವರನ್ನ ತಡೆಗಟ್ಟುವುದೇ ಈ ಕಾನೂನಿನ ಉದ್ದೇಶ. ಅರ್ಥ ಆಯ್ತಪ್ಪ? ಇದು ಕೋಮಘಟ ಮಾರುಘಟನೆಯ ಹಿನ್ನೆಲೆ ಬಗ್ಗೆ ಮಾತಾಡ್ತಾ ಇದ್ದೀನಿ. ಇದು ಅರ್ಥ ಆಯ್ತಾ ಈ ಪಾಯಿಂಟು? ನೆಕ್ಸ್ಟ್ ನೋಡಿ. ಈಗ ಈ ಮೇಲಿನ ನಿಯಮವು ಈ ಮೇಲಿನ ನಿಯಮ ಏನ್ ಹೇಳುತ್ತೆ? ಜನಾಂಗೀಯ ತಾರತಮ್ಯವನ್ನ ಸ್ಪಷ್ಟವಾಗಿ ಉಲ್ಲೇಖಿಸಿದೆ ಮತ್ತು ಭಾರತೀಯ ವಲಸೆಯನ್ನ ತಡೆಯುವ ಕ್ರಮವಾಗಿದೆ. ಈ ಮೇಲಿನ ನಿಯಮವು ಜನಾಂಗೀಯ ತಾರತಮ್ಯವನ್ನ ಸ್ಪಷ್ಟವಾಗಿ ಉಲ್ಲೇಖಿಸಿದೆ ಮತ್ತು ಭಾರತೀಯ ವಲಸೆಯನ್ನ ತಡೆಯುವ ಕ್ರಮವಾಗಿತ್ತು. ಕೆನಡಾ ದೇಶದ ಕ್ರಮವಾಗಿತ್ತು. ಭಾರತೀಯರನ್ನ ಏನೇ ಮಾಡಿದ್ರು ಕೂಡ ನಮ್ಮ ದೇಶಕ್ಕೆ ಬಿಟ್ಕೋಬಾರ್ದು ಅಂತಕ್ಕಂಥದ್ದು. ಅರ್ಥ ಆಯ್ತಾ? 1908ರ ಕಾನೂನಿನ ಮಹತ್ವ ಏನು ಅಂತ ಕೇಳಿದ್ರೆ ಈ ಪಾಯಿಂಟ್ ನಿಮ್ಗೆ ಇರ್ಲಿ. ನೆಕ್ಸ್ಟ್ ನೋಟ್, 1913ರಲ್ಲಿ ನವೆಂಬರ್ನಲ್ಲಿ ಕೆನಡಾದ ಸುಪ್ರೀಂ ಕೋರ್ಟ್ ನಿರಂತರ ಪ್ರಯಾಣವನ್ನು ಮಾಡದ ಈ ತರ ಇತ್ತು. ಈ ತರ ನಿರಂತರ ಪ್ರಯಾಣ ಮಾಡಿದ್ರೆ ಮಾತ್ರ ಅವಕಾಶ ಅಂತ. ಆದ್ರೆ 1913ರಲ್ಲಿ ಏನಾಯ್ತು ಅಂದ್ರೆ, ಕೆನಡಾದ ಸುಪ್ರೀಂ ಕೋರ್ಟ್ ಒಂದು ಕೇಸ್ ಹೋಯ್ತು. ನಿರಂತರ ಪ್ರಯಾಣ ನಿರಂತರ ಪ್ರಯಾಣ ಮಾಡದಂತ 35 ಭಾರತೀಯರು ಕೆನಡಾ ಸುಪ್ರೀಂ ಕೋರ್ಟ್ಗೆ ಒಂದು ಕೇಸ್ ಹಾಕಿದ್ರು. ಅದೆಷ್ಟನೋ ಏನೋ ಗೊತ್ತಿಲ್ಲ, ಕೆನಡಾದ ಸುಪ್ರೀಂ ಕೋರ್ಟ್ ಆ 35 ಜನಕ್ಕೆ ಕೆನಡಾದಲ್ಲಿ ಇರಕ್ಕೆ ಅವಕಾಶ ಕೊಡ್ತು. ಅರ್ಥ ಆಯ್ತಪ್ಪ? ಈಗ ಏನ್ ಹೇಳಿ, ಡೈರೆಕ್ಟ್ ಭಾರತದಿಂದ ಕೆನಡಾಗೆ ಹೋದವರಿಗೆ ಮಾತ್ರ ವಲಸೆ ಕಾನೂನಿನಲ್ಲಿ ಅವಕಾಶ ಇತ್ತು. ಅವತ್ತಿಗೆ ಡೈರೆಕ್ಟ್ ಭಾರತದಿಂದ ಕೆನಡಾಕ್ಕೆ ಹೋಗಕ್ಕೆ ಅವಕಾಶನೇ ಇರಲಿಲ್ಲ. ಯಾಕಂದ್ರೆ ಚೀನಾ ಜಪಾನ್ ಮೂಲಕನೇ ಕೆನಡಾಕ್ಕೆ ಹೋಗ್ಬೇಕಾಗಿತ್ತು. ಹಾಗಾದ್ರೆ 1913ರಲ್ಲಿ ಏನಾಯ್ತು ಅಂದ್ರೆ, ಈ ಭಾರತದಿಂದ ನೇರವಾಗಿ ಕೆನಡಾಗೆ ಹೋಗದವರು ಏನ್ ಮಾಡಿದ್ರು, ಸುಪ್ರೀಂ ಕೋರ್ಟ್ ಅಲ್ಲಿ, ಕೆನಡಾ ಸುಪ್ರೀಂ ಕೋರ್ಟ್ ಅಲ್ಲಿ ಕೇಸ್ ಹಾಕೊಂಡ್ರು.
ಅದೃಷ್ಟವಶಾತ್ ಅವ್ರು 35 ಜನ ಕ್ಯಾಸೆಟ್ಗೆ ಹೋಗ್ಲಿ, ಇವ್ರು ಕೆನಡಾದಾಗ ಇರ್ಲಿ ಅಂತ ಸುಪ್ರೀಂ ಕೋರ್ಟ್ ಮಾನ್ಯತೆ ಮಾಡ್ಬಿಡ್ತು ಮಾನವೀಯ ದೃಷ್ಟಿಯಿಂದ. ಅರ್ಥ ಆಯ್ತಾ ಸ್ಟೋರಿ ಹಿನ್ನೆಲೆ, ಕೋಮಘಟ ಮಾರುಘಟನೆ ಹಿನ್ನೆಲೆ ಬಗ್ಗೆ ಮಾತಾಡ್ತಾ ಇದ್ದೀನಿ. ಸೊ ಈಗ ಏನಾಯ್ತು, ಕೆನಡಾದ ನ್ಯಾಯಾಲಯದ ತೀರ್ಪಿನಿಂದ ಪ್ರೇರಿತರಾದಂತ ಸಿಂಗಾಪುರದಲ್ಲಿದ್ದಂತ ಭಾರತೀಯ ಮೂಲದ ಉದ್ಯಮಿ ಎಲ್ಲಿದ್ರು? ಸಿಂಗಾಪುರದಲ್ಲಿದ್ರು. ಯಾರಿವ್ರು? ಭಾರತೀಯ ಮೂಲದ ಉದ್ಯಮಿ. ಇವ್ರ ಹೆಸರೇನು? ಗುರುದೀತ್ ಸಿಂಗ್ ಅಂತ. ಇವ್ರ ಹೆಸರೇನು ಹೇಳ್ರಿ? ಗುರುದೀತ್ ಸಿಂಗ್ ಅಂತ. ಇವರು ಕೆನಡಾದ ವ್ಯಾಂಕೋವರ್ಗೆ ಭಾರತೀಯ ಪ್ರಯಾಣಿಕರನ್ನ ಸಾಗಿಸಲು ಆ 35 ಜನಕ್ಕೆ ಏನ್ ಪರ್ಮಿಷನ್ ಸಿಕ್ತು, ಅದೇ ಒಂದು ಆಸೆ ಮೇಲೆ ಆ ಗುರ್ದೀತ್ ಸಿಂಗ್ ಅಂತಕ್ಕಂಥ ಉದ್ಯಮಿ ಕೆನಡಾದ ವ್ಯಾಂಕೋವರ್ಗೆ ಹೋಗ್ಲಿಕ್ಕೆ ಜಪಾನಿನ ಹಡಗಾದ ಕೋಮಘಟಮಾರುವನ್ನ ಬಾಡಿಗೆ ಪಡೆದ್ರು. ಸೊ ಈ ಹಡಗಿನ ಹೆಸರು ಕೋಮಘಟಮಾರು ಎಂಬುದು ಸಿಂಗಾಪುರದ ಭಾರತೀಯ ಮೂಲದ ಉದ್ಯಮಿ ಗುರ್ದೀತ್ ಸಿಂಗ್ ಪಡೆದಿರ್ತಕ್ಕಂಥ ಜಪಾನಿನ ಹಡಗು. ಜಪಾನಿನ ಹಡಗು ಕೋಮಘಟಮಾರು ಅಂತಕ್ಕಂಥದ್ದು. ಅರ್ಥ ಆಯ್ತಾ? ಸೊ ಈ ಕೋಮಘಟಗಾರು ಎಂಬುದು ಎಂದರೆ ಕೇಳಿದ್ರೆ ಜಪಾನಿನ ಹಡಗು. ಯಾರು ಇದನ್ನ ಬಾಡಿಗೆ ಪಡೆದಿದ್ದು? ಗುರ್ದೀತ್ ಸಿಂಗ್. ಯಾಕೆ? 1913 ಕೆನಡಾ ಸುಪ್ರೀಂ ಕೋರ್ಟ್ ತೀರ್ಪಿನಿಂದ ಪ್ರೇರೇಪಿತರಾಗಿ ಭಾರತೀಯರನ್ನ ಕೆನಡಾದ ವ್ಯಾಂಕೋವರ್ಗೆ ಬಿಡ್ಲಿಕ್ಕೆ. ಈ ಹಡಗು ಏಪ್ರಿಲ್ 4, 1914 ಹಾಂಗ್ಕಾಂಗ್ ನಿಂದ 376 ಪ್ರಯಾಣಿಕರೊಂದಿಗೆ ಹೊರಟಿತು. ಎಷ್ಟು ಪ್ರಯಾಣಿಕರೊಂದಿಗೆ? 376 ಪ್ರಯಾಣಿಕರೊಂದಿಗೆ ಹೊರಟಿತ್ತು. ಇದರಲ್ಲಿ 340 ಸಿಖ್ಖರು, 24 ಮುಸ್ಲಿಮರು, 12 ಜನ ಹಿಂದೂಗಳಿದ್ರು. ಒಟ್ಟು ಎಷ್ಟು ಜನ ಟೋಟಲ್ ನಿಮಗೆ ಕೇಳಿದ್ರೆ, ಕೋಮಘಟಗಾರ ಹಡಗಲ್ಲಿದ್ದವ್ರು ಎಷ್ಟು ಜನ ಅಂತ ಕೇಳಿದ್ರೆ 376. ಅದರಲ್ಲಿ ಸಿಖ್ರೆ ಎಷ್ಟು ಜನ? ಬಹುತೇಕ ಸಿಖ್ರೆ, ಇದು ಬಹುತೇಕ ಸಿಖ್ರೆ 340 ಜನ. ಮುಸ್ಲಿಮ್ಸ್ ಎಷ್ಟಿದ್ರು? 24 ಜನ. ಹಿಂದೂಗಳು ಎಷ್ಟಿದ್ರು? 12 ಜನ. ಅರ್ಥ ಆಯ್ತಪ್ಪ? ನಿಮ್ಗೆ ಇನ್ನೂ ಡೆಪ್ತ್ ಆಗಿ ಏನಾರ ಪ್ರಶ್ನೆ ಕೇಳಿದ್ರೆ ನೀವು ಉತ್ತರ ಬರೀಲಿ ಅಂತ ನಾನು ಪಾಠ ಮಾಡ್ತಾ ಇರೋದು. ನೆಕ್ಸ್ಟ್, ಈ ಹಡಗು ಚೀನಾ, ಜಪಾನ್ ಮೂಲಕವಾಗಿ ಹೊರಟು ಮೇ 23, 1914 ಕೆನಡಾದ ವ್ಯಾಂಕೋವರ್ಗೆ ಬಂದು ತಲುಪಿತು. ಮೇ 23, 1914 ಹೊರಟಿದ್ ಯಾವತ್ತು? ಏಪ್ರಿಲ್ 4. ತಲುಪಿದ್ ಯಾವತ್ತು? ಮೇ 23 ಕೆನಡಾದ ವ್ಯಾಂಕೋವರ್ಗೆ. ಆದ್ರೆ ಏನಾಯ್ತು ಗೊತ್ತಾ, ಕೆನಡಾದ ವಲಸೆ ಅಧಿಕಾರಿಗಳು ಏನ್ ಮಾಡಿರು, ಅದ್ರಲ್ಲಿ ಬಂದಿದ್ದಂತ 24 ಜನರನ್ನ ಹೊರತುಪಡಿಸಿ ಉಳಿದವರಿಗೆ ಪ್ರವೇಶ ನಿರಾಕರಿಸಿದ್ರು. 376ರಲ್ಲಿ 24 ಜನಕ್ಕೆ ಮಾತ್ರ ಅವಕಾಶ ಸಿಕ್ತು, ಉಳಿದವ್ರಿಗೆ ಏನಾಯ್ತು? ನಿರಾಕರಿಸಿದ್ರು. ಸೊ ಅಲ್ಲದೆ ಹಡಗನ್ನ ಭಾರೀ ಪೊಲೀಸ್ ಕಣ್ಗಾವಲಿನಲ್ಲಿ ಕಡಲಾಚೆಯಲ್ಲೇ ಇರಿಸಿದ್ರು, ಒಳಗಡೆ ಬಿಟ್ಕೊಂಡ್ಲೇ ಇಲ್ಲ. ಒಳಗಡೆ ಬರದೇ ಇರೋ ರೀತಿಯಲ್ಲಿ ಪೊಲೀಸ್ ನಾಕಾಬಂದಿಯನ್ನ ಹಾಕಿದ್ರು, ಬಂದರಿಗೆ ಪ್ರವೇಶವನ್ನ ನಿರಾಕರಿಸಿದ್ರು. ಅರ್ಥ ಆಯ್ತಾ? ಸೊ ಇದಾದ್ಮೇಲೆ ಏನಾಯ್ತು ಅಂದ್ರೆ ನೋಡಿ ಇಲ್ಲಿ, ಇದಕ್ಕೆ ಪ್ರತಿಕ್ರಿಯೆಯಾಗಿ ಪ್ರಯಾಣಿಕರ ಹಕ್ಕುಗಳಿಗಾಗಿ ಸೊ ಯಾವಾಗ ಹಡಗಲ್ಲೇ ಉಳಿಯೋ ತರ ಮಾಡಿದ್ರು, ಈ ಹುಸೇನ್ ರಹೀಂ ಹೆಸರು ನೆನ್ಪಿಟ್ಕೊಳ್ರಿ, ಹುಸೇನ್ ರಹೀಂ, ಸೋಹನ್ ಲಾಲ್ ಪಾಠಕ್, ಹುಸೇನ್ ರಹೀಂ, ಸೋಹನ್ ಲಾಲ್ ಪಾಠಕ್, ಬಲವಂತ್ ಸಿಂಗ್, ಹುಸೇನ್ ರಹೀಂ, ಸೋಹನ್ ಲಾಲ್ ಪಾಠಕ್, ಬಲವಂತ್ ಸಿಂಗ್ ರಂತಹ ನಾಯಕರು ಶೋರ್ ಸಮಿತಿಯನ್ನ ರಚಿಸಿ ಕೆನಡಾ ಸರ್ಕಾರದ ವಿರುದ್ಧ ಹೋರಾಡಿದ್ರು. ಹುಸೇನ್ ರಹೀಂ, ಸೋಹನ್ ಲಾಲ್ ಪಾಠಕ್, ಬಲವಂತ್ ಸಿಂಗ್ ರಂತಹ ನಾಯಕರು ಶೋರ್ ಸಮಿತಿಯನ್ನ ರಚಿಸಿ ಹೋರಾಟ ಮಾಡಿದ್ರು. ಆದ್ರೆ ಪ್ರತಿಫಲ ಸಿಗ್ಲಿಲ್ಲ. ಶೋರ್ ಕಮಿಟಿ ಕೆನಡಾದಲ್ಲಿ ಯಾರೆಲ್ರಿ? ಕೆನಡಾದಲ್ಲಿದ್ದಂತ ಭಾರತೀಯರು. ಹುಸೇನ್ ರಹೀಮು, ಸೋಹನ್ ಲಾಲ್ ಪಾಠಕ್, ಬಲವಂತ್ ಸಿಂಗ್. ತುಂಬಾ ಡೆಪ್ತ್ ಆಗಿದೆ ನೋಡ್ರಿ, ಇನ್ಕ್ಲೂಡಿಂಗ್ ಇದು ಬುಕ್ ಅಲ್ಲಿ ಕೂಡ ನಾನು ಇಷ್ಟು ಇನ್ಫಾರ್ಮೇಶನ್ ಹಾಕಿಲ್ಲ. ನೀವು ತುಂಬಾ ಜನ ಕೋಮಘಟ ಮಾರುಘಟನೆಯ ಬಗ್ಗೆ ಇನ್ಫಾರ್ಮೇಶನ್ ಬೇಕು ಸರ್, ತುಂಬಾ ಡೆಪ್ತ್ ಆಗಿ ಹೇಳಿ ಸರ್ ಅಂದಿದ್ಕೆ ಮಾಹಿತಿಯನ್ನ ಕಲೆಕ್ಟ್ ಮಾಡಿದೀನಿ. ಸೊ ಅಷ್ಟೇ ಅಲ್ಲದೆ ಬರ್ಕತ್ತುಲ್ಲಾ, ಭಗವಾನ್ ಸಿಂಗ್, ರಾಮಚಂದ್ರ ಮತ್ತು ಸೋಹನ್ ಸಿಂಗ್ ಬಕ್ನಾ, ಗದ್ದರ್ ಪಾರ್ಟಿ ಸ್ಥಾಪನೆಯಲ್ಲಿ ಪ್ರಮುಖ ಪಾತ್ರ ವಹಿಸಿದಂತ ವ್ಯಕ್ತಿ ಸೋಹನ್ ಸಿಂಗ್ ಬಕ್ನಾ. ಬರ್ಕತ್ತುಲ್ಲಾ, ಭಗವಾನ್ ಸಿಂಗು, ರಾಮಚಂದ್ರ, ಸೋಹನ್ ಸಿಂಗ್ ಬಕ್ನಾ ನೇತೃತ್ವದಲ್ಲಿ ಅಮೆರಿಕಾದಲ್ಲಿ ಪ್ರಬಲ ಅಭಿಯಾನವನ್ನ ಇದರ ವಿರುದ್ಧ ಮಾಡಿದ್ರು. ಯಾಕೆಂದ್ರೆ ಅಮೆರಿಕಾದವರ ಬೆಂಬಲವನ್ನ ಗಳಿಸ್ಲಿಕ್ಕೋಸ್ಕರವಾಗಿ. ಅಮೆರಿಕದಲ್ಲಿ ಅಭಿಯಾನ ಮಾಡಿದವರು ಯಾರು? ಕೆನಡಾದಲ್ಲಿ ಶೋರ್ ಸಮಿತಿ ಮಾಡಿದವರು ಯಾರು? ಈ ಇನ್ಫಾರ್ಮೇಶನ್ ಅನ್ನ ಕೇಳ್ತಾರೆ. ಈ ಸಂದರ್ಭದಲ್ಲಿ ಕೆನಡಾದ ವಲಸೆ ಅಧಿಕಾರಿ ಹಾಪ್ಕಿನ್ಸ್ ನನ್ನು ಕೆನಡಾದಲ್ಲಿದ್ದ ಭಾರತೀಯರು ಕೊಂದರು. ಸಿಟ್ಟತ್ ಬಿಡ್ತು, ಕೆನಡಾದೊಳಗಿದ್ದಂತ ಭಾರತೀಯರು ನಮ್ಮ ಭಾರತೀಯರಿಗೆ ಅವಕಾಶ ಕೊಡ್ಲಿಲ್ವಲ್ಲ ಅಂತೇಳಿ ಸಿಟ್ಟತ್ತಿ ವಲಸೆ ಅಧಿಕಾರಿಯಾದಂತ ಹಾಪ್ಕಿನ್ಸ್, ಅಂದ್ರೆ ಕೋಮಘಟ ಮಾರುಘಟನೆಯಲ್ಲಿ ಕೆನಡಾದ ವಲಸೆ ಅಧಿಕಾರಿ ಯಾರು ಸಾವನ್ನಪ್ಪಿದ್ದು ಅಂತ ಕೇಳಿದ್ರೆ ಹಾಪ್ಕಿನ್ಸ್. ಅರ್ಥ ಆಯ್ತಾ? ಸರಿ, 2 ತಿಂಗಳು ಅಲ್ಲೇ ಕಾಲ ಕಳೆದ್ರು. ಪಾಪ 2 ತಿಂಗಳು ಕಾಲ ಕಳೆದ್ರು, ಒಳಗಡೆ ಪ್ರವೇಶ ಸಿಕ್ಲಿಲ್ಲ. ಜುಲೈ 23ನೇ ತಾರೀಕು 1914 ಕೆನಡಾದಿಂದ ಈ ಹಡಗು ವಾಪಸ್ ಭಾರತಕ್ಕೆ ಕಳಿಸ್ಬಿಟ್ರು. ಮಹಾಯುದ್ಧ ಬೇರೆ ಸ್ಟಾರ್ಟ್ ಆಗಿತ್ತಲ್ಲ, ವಾಪಸ್ ಡೈರೆಕ್ಟ್ ಆಗಿ ನೀವು ಭಾರತಕ್ಕೆ ಹೋಗ್ಬೇಕು ಅಂತ ಕಳಿಸಿದ್ರು. ಸೊ 1914ರಲ್ಲಿ
ಮಹಾಯುದ್ಧ ಪ್ರಾರಂಭವಾದ್ದರಿಂದ ಅಲ್ಲಲ್ಲಿ ಭಾರತೀಯರು ಕ್ರಾಂತಿ ಮಾಡುವುದನ್ನು ತಪ್ಪಿಸಲು ಈ ಅಡಗಿನಲ್ಲಿದ್ದ ಸದಸ್ಯರನ್ನು ಭಾರತದಲ್ಲಿಯೇ ಇಳಿಯುವಂತೆ ಮಾಡಲಾಯಿತು. ಜಪಾನ್ನಾಗೂ ಇಳಿಯಕ್ ಬಿಡ್ಲಿಲ್ಲ, ಚೀನಾದಾಗೂ ಇಳಿಯಕ್ ಬಿಡ್ಲಿಲ್ಲ. ಅರ್ಥ ಆಯ್ತಾ? ಸೊ ಇಲ್ಲಿ ನೋಡಿ, ಸೆಪ್ಟೆಂಬರ್ 27, 1914ರಂದು ಈ ಹಡಗು ಕಲ್ಕತ್ತಾದ ಬಡ್ಜ ಸ್ಥಳಕ್ಕೆ ವಾಪಸ್ ಬಂತು. ಜುಲೈ 23 ಹೊರಟಿದ್ದು ಸೆಪ್ಟೆಂಬರ್ 27ಕ್ಕೆ ಎಲ್ಲೂ ಯಾವುದೇ ಪ್ರಯಾಣಿಕರನ್ನ ಇಳಿಯಕ್ ಬಿಡ್ಲಿಲ್ಲ. ಸೀದಾ ಕಲ್ಕತ್ತಾದ ಬಡ್ಜೆ ಆಹಾರದ ತೊಂದರೆಯಾಗಿ ತೋಸುವಿನಿಂದ ಬಳಲ್ತಾ ಇದ್ರು. ಇಲ್ಲಿ ತಲುಪಿದಾಗ ಬ್ರಿಟಿಷ್ನವ್ರು ಏನ್ ಮಾಡಿರೋ, ಈ ಕ್ರಾಂತಿ ಮಾಡಕ್ ಬಂದವ್ರೆ ಅಂತೇಳಿ ಸುಮಾರು ಲಾಠಿ ಚಾರ್ಜು, ಗೋಲಿಬಾರು ಎಲ್ಲ ಮಾಡಿದಾಗ 19ರಿಂದ 20 ಪ್ರಯಾಣಿಕರು ಆ ಬಡ್ಜ ಬಳಿಯೇ ಸತ್ತೋದ್ರು. ಹಾಗಾಗಿ ಇದನ್ನ ಬಡ್ಜ ದುರಂತ ಅಂತಾನೆ ಕರಿತೀವಿ. ಇದರಿಂದ ಸಿಖ್ಖರು ಪ್ರಮುಖವಾಗಿ ಬ್ರಿಟಿಷರ ವಿರುದ್ಧ ಮನನೊಂದ್ರು, ಹೋರಾಟಕ್ಕೆ ಸಿದ್ಧವಾದ್ರು. ಭಾರತೀಯರಲ್ಲಿ ಅಸಹನೆ ಹೆಚ್ಚಿತು. ಈ ಘಟನೆಯ ಮಹತ್ವ ಏನು ಅಂದ್ರೆ, ಭಾರತೀಯ ರಾಷ್ಟ್ರೀಯತೆಯಲ್ಲಿ ಈ ಘಟನೆ ಮಹತ್ವದ ಪಾತ್ರವನ್ನು ವಹಿಸಿತು. ರಾಷ್ಟ್ರೀಯತೆಯನ್ನು ಹೆಚ್ಚಿಸ್ತು ಭಾರತೀಯರಿಗೆ. ಬ್ರಿಟಿಷ್ ಸರ್ಕಾರದಿಂದ ನಮಗೆ ರಕ್ಷಣೆ ಇಲ್ಲ, ಬ್ರಿಟಿಷರು ನಮ್ಮನ್ನ ರಕ್ಷಿಸಲ್ಲ, ಹಾಗಾಗಿ ನಮ್ದೇ ಸರ್ಕಾರ ಬರಬೇಕು ಅನ್ನೋ ರೀತಿಯಲ್ಲಿ ರಾಷ್ಟ್ರೀಯತೆ ಹೆಚ್ಚಿತು. ಇದು ವಸಾಹತುಶಾಹಿ ವಿರೋಧಿ ಭಾವನೆಗಳನ್ನ ಉಲ್ಬಣಗೊಳಿಸಿತು. ಇದು ವಸಾಹತುಶಾಹಿ ವಿರೋಧಿ ಭಾವನೆಗಳನ್ನ ಉಲ್ಬಣಗೊಳಿಸಿತು. ಇದು ಗದ್ದರ್ ಚಳುವಳಿಗೆ ಉತ್ತೇಜನ ನೀಡಿತು. ಈ ಚಳುವಳಿಯ ಮಹತ್ವ ಏನು ಅಂದ್ರೆ, ಗದ್ದರ್ ಕ್ರಾಂತಿ ಭಾರತದಲ್ಲಿ ಆಗ್ಲಿಕ್ಕೆ ಕಾರಣ ಆಯ್ತು. ಮತ್ತೆ ವಿಶೇಷ ಇನ್ನೊಂದೇನು ಅಂದ್ರೆ, ಕೆನಡಾದ ವಲಸೆ ಕಾನೂನುಗಳಲ್ಲಿ ವ್ಯತ್ಯಾಸಗಳನ್ನ ಎತ್ತಿ ತೋರಿಸಲು ಸಾಕ್ಷಿ ಆಯ್ತು. ಕೆನಡಾದ ವಲಸೆ ಕಾನೂನುಗಳಲ್ಲಿ ಎಂತ ಮೋಸ ಇದೆ ಅಂತಕ್ಕಂಥದ್ನ ಜಗತ್ತಿಗೆ ಪರಿಚಯಿಸುವಂತ ಕೆಲಸ ಆಯ್ತು. ಸೊ ಇದಾದ್ಮೇಲೆ ಏನಾಯ್ತು ನೋಡಿ, ಪರಂಪರೆ ಅಂತ ಒಂದು ಟಾಪಿಕ್ ಮಾಡಿದೀನಿ, ಕರೆಂಟ್ ಅಫೈರ್. 2012ರಲ್ಲಿ ವ್ಯಾಂಕೋವರ್ನ ಕೋಲ್ ಹಾರ್ಬರ್ ನಲ್ಲಿರುವ ಕೋಮಘಟಗ ಮಾರು ಪ್ರಯಾಣಿಕರು ಗೌರವಾರ್ಥವಾಗಿ ಸ್ಮಾರಕವನ್ನ ನಿರ್ಮಿಸಲಾಗಿದೆ. 2012ರಲ್ಲಿ ವ್ಯಾಂಕೋವರ್ನ ಕೋಲ್ ಹಾರ್ಬರ್ ನಲ್ಲಿ ಕೋಮಘಟ ಮಾರು ಪ್ರಯಾಣಿಕರ ಗೌರವಾರ್ಥವಾಗಿ ಸ್ಮಾರಕವನ್ನ ನಿರ್ಮಿಸಿದ್ರು 2012ರಲ್ಲಿ. ಮತ್ತೆ ಈ ಘಟನೆಯ ಶತಮಾನೋತ್ಸವ ಅಂದ್ರೆ 1914ರಲ್ಲಿ ಆಗಿದ್ದು 2014ರಲ್ಲಿ ಕೆನಡಾದ ಅಂಚೆ ಇಲಾಖೆ ಅಂಚೆ ಚೀಟಿಯನ್ನ ಬಿಡುಗಡೆ ಮಾಡ್ತು. ಕೆನಡಾದ ಅಂಚೆ ಇಲಾಖೆ ಅಂಚೆ ಚೀಟಿಯನ್ನ ಬಿಡುಗಡೆ ಮಾಡ್ತು. ಅದೇ ರೀತಿಯಾಗಿ ಭಾರತ ಸರ್ಕಾರವು 5 ರೂಪಾಯಿ, 100 ರೂಪಾಯಿಗಳ ನಾಣ್ಯಗಳನ್ನ ಇವರ ಸ್ಮರಣಾರ್ಥವಾಗಿ ಬಿಡುಗಡೆ ಮಾಡ್ತು. ಭಾರತ ಸರ್ಕಾರ 5 ರೂಪಾಯಿ ನಾಣ್ಯ, 100 ರೂಪಾಯಿ ನಾಣ್ಯ ನೆನ್ಪಿಟ್ಕೊಂಡ್ರೆ ನಮ್ಗೆ ಎಕ್ಸಾಮ್ ಕನ್ಫ್ಯೂಸ್ ಮಾಡಕ್ 10 ರೂಪಾಯಿ ನಾಣ್ಯ, 200 ರೂಪಾಯಿ ನಾಣ್ಯ, 50 ರೂಪಾಯಿ ನಾಣ್ಯ ಅಂತ ಕೊಟ್ಬಿಡ್ತಾರೆ. ಸೊ ನೆಕ್ಸ್ಟ್ 18/5/2016ರಂದು ಕೆನಡಾದ ಪ್ರಧಾನಮಂತ್ರಿ ಜಸ್ಟಿನ್ ಟ್ರೂಡೋ, ಕೆನಡಾದ ಪ್ರಧಾನಮಂತ್ರಿ 2016ರಲ್ಲಿ ರೀಸೆಂಟ್ ಆಗಿ 10 ವರ್ಷದ ಹಿಂದೆ ಅವ್ರ ಹೌಸ್ ಆಫ್ ಕಾಮನ್ಸ್ ಮುಂದೆ ಈ ಘಟನೆಯನ್ನ ಕುರಿತು ಸುಮಾರು 102 ವರ್ಷಗಳಾದ್ಮೇಲೆ ಸಾರಿ ಕೇಳ್ತಾರೆ, ಕ್ಷಮಯಾಚನೆ ಮಾಡ್ತಾರೆ. ಕ್ಷಮಯಾಚನೆ ಮಾಡಿದಂತ ಪ್ರಧಾನಿ ಜಸ್ಟಿನ್ ಟ್ರೂಡೋ, ಕೆನಡಾದ ಪ್ರಧಾನಿ. ಸೊ ಇಷ್ಟು ವಿಚಾರಗಳನ್ನ ಒಳಗೊಂಡಿದೆ ಸ್ನೇಹಿತರೆ. ಹಾಗಾಗಿ ಈ ವಿಡಿಯೋವನ್ನ ಪಾಸ್ ಮಾಡ್ಕೊಂಡು ನೀವು ಪಾಯಿಂಟ್ ಗಳನ್ನ ನೋಟ್ ಮಾಡ್ಕೊಳ್ರಿ ಅಂತ ಹೇಳ್ತಾ, ಸ್ನೇಹಿತರೆ ಇನ್ನೇನು ಇತ್ತೀಚೆಗೆ ನಮ್ಮ ವಿದ್ಯಾರ್ಥಿಗಳ ಹೋರಾಟಕ್ಕೆ ಬಂದಿದಂತ ನಮ್ಮ ಸರ್ಕಾರ ನಮ್ಗೆ ಒಂದು ಆಶಾದಾಯಕವಾದಂತ ಒಂದು ಇದನ್ನ ನೀಡಿದೆ. 56,000ಕ್ಕಿಂತ ಹೆಚ್ಚು ಹುದ್ದೆಗಳನ್ನ ಕಾಲ್ ಮಾಡ್ತೀನಿ ಅಂತ ಹೇಳಿದೆ. ಈಗ್ಲಿಂದನೇ ಸಿದ್ಧತೆ ಮಾಡ್ಕೊಳ್ಳಿ, ಯಾವುದೇ ನೆಗೆಟಿವ್ ಒಳಗಾಗ್ಬೇಡ್ರಿ, ದೇವ್ರು ಒಳ್ಳೇದ್ ಮಾಡ್ತಾನೆ ಅಂತ ಹೇಳ್ತಾ, ಸ್ನೇಹಿತರೆ ಇಲ್ಲಿ ಗಮನಿಸಬೇಕಾದಂತ ಅಂಶ ಏನಪ್ಪಾ ಅಂದ್ರೆ, ಈ ತರಗತಿಯನ್ನು ಆಲಿಸಿದ್ದಕ್ಕಾಗಿ ತಮ್ಮೆಲ್ಲರಿಗೂ ನಾನು ಹೃದಯಪೂರ್ವಕ ಧನ್ಯವಾದಗಳನ್ನ ಅರ್ಪಿಸ್ತೀನಿ.